ಇಂಡಿಯಾ 2025ರ ಅನೇಕ ವಿಶೇಷತೆಯಲ್ಲಿ ಮತ್ತೊಂದು ವಿಶೇಷತೆಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾನೀಗ ವಿವರಿಸ್ತಾ ಇದ್ದೀನಿ. ನಾನೀಗ ನಿಂತಿರೋದು ಧ್ರುವ್ NG ಅಂದ್ರೆ ನೆಕ್ಸ್ಟ್ ಜನರೇಷನ್ ಧ್ರುವ್ NG ಹೆಲಿಕಾಪ್ಟರ್ನ ಮುಂಭಾಗದಲ್ಲಿ. ಇಷ್ಟು ದಿನ HAL ರಕ್ಷಣಾ ಇಲಾಖೆಗೆ ಅಂದ್ರೆ ನಮ್ಮ ಭಾರತೀಯ ಸೇನಾಪಡೆಯ 3 ವಿಭಾಗಗಳಿಗೆ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇತ್ತು. ಇದೀಗ ಸಿವಿಲ್ ಸರ್ವಿಸ್ ಅಂದ್ರೆ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಕೂಡ ಇದೀಗ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡಿ HAL ನೀಡ್ತಾ ಇದೆ. ಅಂಥದ್ದೇ ಒಂದು ಹೆಲಿಕಾಪ್ಟರ್ ಧ್ರುವ್ NG ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್. ಇದು ಪ್ರಮುಖವಾಗಿ ಟ್ರಾನ್ಸ್ಪೋರ್ಟೇಷನ್ ಇರಬಹುದು, ಹಾಗೆ ಏರ್ ಆಂಬ್ಯುಲೆನ್ಸ್ ಅನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕಿರ್ಬೋದು, ಅಥವಾ ರಿಗೇರಿಯಾಗೆ ನಮ್ಮ ಆರ್ಮ್ ಫೋರ್ಸ್ ಜನರನ್ನ ಕರ್ಕೊಂಡು ಹೋಗೋಕಿರ್ಬೋದು, ಈ ಹೆಲಿಕಾಪ್ಟರ್ಗಳನ್ನ ಉಪಯೋಗ ಮಾಡಲಾಗುತ್ತೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಈ ಹೆಲಿಕಾಪ್ಟರ್ನ ಕಾಕ್ಪಿಟ್ ಏರಿಯಾ. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನ ವಿಶೇಷತೆಯನ್ನ ನಾವು ಗಮನಿಸೋದೇ ಆದ್ರೆ ಸರಿಸುಮಾರು 1000 ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಸರಿಸುಮಾರು 1055 kgಯಷ್ಟು ಫ್ಯೂಯಲ್ ಕೆಪಾಸಿಟಿ ಈ ಒಂದು ಹೆಲಿಕಾಪ್ಟರ್ಗಿದೆ. ಇದರ ಜೊತೆಯಲ್ಲೇ ಒಂದು ಬಾರಿ ಫ್ಯೂಯಲ್ ರಿಫಿಲ್ ಆದ ನಂತರದಲ್ಲಿ 3 ಗಂಟೆ 45 ನಿಮಿಷಗಳ ಕಾಲ ನಿರಂತರವಾಗಿ ಹಾರಾಟವನ್ನ ನಡೆಸುವಂತಹ ಕೆಪಾಸಿಟಿ ಈ ಒಂದು ಹೆಲಿಕಾಪ್ಟರ್ಗಿದೆ. ಅದರ ಜೊತೆಗೆ 630 ಮೀಟರ್ನಷ್ಟು ಪ್ರಯಾಣವನ್ನ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಮಾಡುವಂತಹ ಸಾಮರ್ಥ್ಯ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ಅನೇಕ ವಿಶೇಷತೆಗಳನ್ನ ಈ ಹೆಲಿಕಾಪ್ಟರ್ ಹೊಂದಿದೆ. ನೀವು ಇನ್ ಕೇಸ್ ಏನಾದ್ರೂ ಏರ್ ಶೋಗೆ ಬಂದ ಸಂದರ್ಭದಲ್ಲಿ ಇಂಡಿಯಾ ಪವೆಲಿಯನ್ನ ಮುಂಭಾಗದಲ್ಲೇನೆ ಈ ಒಂದು ಹೆಲಿಕಾಪ್ಟರ್ನ ಡಿಸ್ಪ್ಲೇ ಇದೆ. ಹಾಗೆ ಸಾರ್ವಜನಿಕರು ಯಾರೆಲ್ಲ ಬರೋ ಪ್ಲಾನ್ ಮಾಡ್ತಿದ್ದೀರಿ, ನಿಮಗಿರುವ ಒಂದು ಸುವರ್ಣಾವಕಾಶ ಅಂತಂದ್ರೆ ಈ ಒಂದು ಹೆಲಿಕಾಪ್ಟರ್ನ ಒಳಗಡೆ ಕೂರುವಂತಹ ಅವಕಾಶ ಕೂಡ ಇರುತ್ತೆ. ನಮ್ಮ ಕ್ಯಾಮ್ರಾ ಪರ್ಸನ್ ಮಧು ತೋರಿಸ್ತಾ ಇದ್ರು ನಿಮಗೆ ಇದರ ಎಂಜಿನ್ ಹಾಗೆ ಕಾಕ್ಪಿಟ್ನ ಭಾಗ ಯಾವ ರೀತಿ ಇದೆ ಅಂತ ಹೇಳಿ. ನೀವು ಕೂಡ ಈ ರೀತಿಯಲ್ಲಿ ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನ ಅಬ್ಸರ್ವ್ ಮಾಡುವ ಅವಕಾಶ ಈ ಬಾರಿಯ ಏರ್ ಶೋನಲ್ಲಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ ಸ್ಮಿತಾ ರಂಗನಾಥ್, ಏರೋ ಇಂಡಿಯಾ 2025ರಿಂದ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ. ಏರೋ ಇಂಡಿಯಾ 2025ರ ಅನೇಕ ವಿಶೇಷತೆಯಲ್ಲಿ ಮತ್ತೊಂದು ವಿಶೇಷತೆಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾನೀಗ ವಿವರಿಸ್ತಾ ಇದ್ದೀನಿ. ನಾನೀಗ ನಿಂತಿರೋದು ಧ್ರುವ್ NG ಅಂದ್ರೆ ನೆಕ್ಸ್ಟ್ ಜನರೇಷನ್ ಧ್ರುವ್ NG ಹೆಲಿಕಾಪ್ಟರ್ನ ಮುಂಭಾಗದಲ್ಲಿ. ಇಷ್ಟು ದಿನ HAL ರಕ್ಷಣಾ ಇಲಾಖೆಗೆ ಅಂದ್ರೆ ನಮ್ಮ ಭಾರತೀಯ ಸೇನಾಪಡೆಯ 3 ವಿಭಾಗಗಳಿಗೆ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇತ್ತು. ಇದೀಗ ಸಿವಿಲ್ ಸರ್ವಿಸ್ ಅಂದ್ರೆ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಕೂಡ ಇದೀಗ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡಿ HAL ನೀಡ್ತಾ ಇದೆ. ಅಂಥದ್ದೇ ಒಂದು ಹೆಲಿಕಾಪ್ಟರ್ ಧ್ರುವ್ NG ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್. ಇದು ಪ್ರಮುಖವಾಗಿ ಟ್ರಾನ್ಸ್ಪೋರ್ಟೇಷನ್ ಇರಬಹುದು, ಹಾಗೆ ಏರ್ ಆಂಬ್ಯುಲೆನ್ಸ್ ಅನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕಿರ್ಬೋದು, ಅಥವಾ ರಿಗೇರಿಯಾಗೆ ನಮ್ಮ ಆರ್ಮ್ ಫೋರ್ಸ್ ಜನರನ್ನ ಕರ್ಕೊಂಡು ಹೋಗೋಕಿರ್ಬೋದು, ಈ ಹೆಲಿಕಾಪ್ಟರ್ಗಳನ್ನ ಉಪಯೋಗ ಮಾಡಲಾಗುತ್ತೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಈ ಹೆಲಿಕಾಪ್ಟರ್ನ ಕಾಕ್ಪಿಟ್ ಏರಿಯಾ. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನ ವಿಶೇಷತೆಯನ್ನ ನಾವು ಗಮನಿಸೋದೇ ಆದ್ರೆ ಸರಿಸುಮಾರು 1000 ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಸರಿಸುಮಾರು 1055 kgಯಷ್ಟು ಫ್ಯೂಯಲ್ ಕೆಪಾಸಿಟಿ ಈ ಒಂದು ಹೆಲಿಕಾಪ್ಟರ್ಗಿದೆ. ಇದರ ಜೊತೆಯಲ್ಲೇ ಒಂದು ಬಾರಿ ಫ್ಯೂಯಲ್ ರಿಫಿಲ್ ಆದ ನಂತರದಲ್ಲಿ 3 ಗಂಟೆ 45 ನಿಮಿಷಗಳ ಕಾಲ ನಿರಂತರವಾಗಿ ಹಾರಾಟವನ್ನ ನಡೆಸುವಂತಹ ಕೆಪಾಸಿಟಿ ಈ ಒಂದು ಹೆಲಿಕಾಪ್ಟರ್ಗಿದೆ. ಅದರ ಜೊತೆಗೆ 630 ಮೀಟರ್ನಷ್ಟು ಪ್ರಯಾಣವನ್ನ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಮಾಡುವಂತಹ ಸಾಮರ್ಥ್ಯ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ಅನೇಕ ವಿಶೇಷತೆ ಈ ಹೆಲಿಕಾಪ್ಟರ್ ಹೊಂದಿದೆ. ನೀವು ಇನ್ ಕೇಸ್ ಏನಾದ್ರೂ ಏರ್ ಶೋಗೆ ಬಂದ ಸಂದರ್ಭದಲ್ಲಿ ಇಂಡಿಯಾ ಪವೆಲಿಯನ್ನ ಮುಂಭಾಗದಲ್ಲೇನೆ ಈ ಒಂದು ಹೆಲಿಕಾಪ್ಟರ್ನ ಡಿಸ್ಪ್ಲೇ ಇದೆ. ಹಾಗೆ ಸಾರ್ವಜನಿಕರು ಯಾರೆಲ್ಲ ಬರೋ ಪ್ಲಾನ್ ಮಾಡ್ತಿದ್ದೀರಿ, ನಿಮಗಿರುವ ಒಂದು ಸುವರ್ಣಾವಕಾಶ ಅಂತಂದ್ರೆ ಈ ಒಂದು ಹೆಲಿಕಾಪ್ಟರ್ನ ಒಳಗಡೆ ಕೂರುವಂತಹ ಅವಕಾಶ ಕೂಡ ಇರುತ್ತೆ. ನಮ್ಮ ಕ್ಯಾಮ್ರಾ ಪರ್ಸನ್ ಮಧು ತೋರಿಸ್ತಾ ಇದ್ರು ನಿಮಗೆ ಇದರ ಎಂಜಿನ್ ಹಾಗೆ ಕಾಕ್ಪಿಟ್ನ ಭಾಗ ಯಾವ ರೀತಿ ಇದೆ ಅಂತ ಹೇಳಿ. ನೀವು ಕೂಡ ಈ ರೀತಿಯಲ್ಲಿ ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನ ಅಬ್ಸರ್ವ್ ಮಾಡುವ ಅವಕಾಶ ಈ ಬಾರಿಯ ಏರ್ ಶೋನಲ್ಲಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ ಸ್ಮಿತಾ ರಂಗನಾಥ್, ಏರೋ ಇಂಡಿಯಾ 2025ರಿಂದ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ. ಏರೋ ಇಂಡಿಯಾ 2025ರ ಅನೇಕ ವಿಶೇಷತೆಯಲ್ಲಿ ಮತ್ತೊಂದು ವಿಶೇಷತೆಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾನೀಗ ವಿವರಿಸ್ತಾ ಇದ್ದೀನಿ. ನಾನೀಗ ನಿಂತಿರೋದು ಧ್ರುವ್ NG ಅಂದ್ರೆ ನೆಕ್ಸ್ಟ್ ಜನರೇಷನ್ ಧ್ರುವ್ NG ಹೆಲಿಕಾಪ್ಟರ್ನ ಮುಂಭಾಗದಲ್ಲಿ. ಇಷ್ಟು ದಿನ HAL ರಕ್ಷಣಾ ಇಲಾಖೆಗೆ ಅಂದ್ರೆ ನಮ್ಮ ಭಾರತೀಯ ಸೇನಾಪಡೆಯ 3 ವಿಭಾಗಗಳಿಗೆ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇತ್ತು. ಇದೀಗ ಸಿವಿಲ್ ಸರ್ವಿಸ್ ಅಂದ್ರೆ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಕೂಡ ಇದೀಗ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡಿ HAL ನೀಡ್ತಾ ಇದೆ. ಅಂಥದ್ದೇ ಒಂದು ಹೆಲಿಕಾಪ್ಟರ್ ಧ್ರುವ್ NG ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್. ಇದು ಪ್ರಮುಖವಾಗಿ ಟ್ರಾನ್ಸ್ಪೋರ್ಟೇಷನ್ ಇರಬಹುದು, ಹಾಗೆ ಏರ್ ಆಂಬ್ಯುಲೆನ್ಸ್ ಅನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕಿರ್ಬೋದು, ಅಥವಾ ರಿಗೇರಿಯಾಗೆ ನಮ್ಮ ಆರ್ಮ್ ಫೋರ್ಸ್ ಜನರನ್ನ ಕರ್ಕೊಂಡು ಹೋಗೋಕಿರ್ಬೋದು, ಈ ಹೆಲಿಕಾಪ್ಟರ್ಗಳನ್ನ ಉಪಯೋಗ ಮಾಡಲಾಗುತ್ತೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಈ ಹೆಲಿಕಾಪ್ಟರ್ನ ಕಾಕ್ಪಿಟ್ ಏರಿಯಾ. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನ ವಿಶೇಷತೆಯನ್ನ ನಾವು ಗಮನಿಸೋದೇ ಆದ್ರೆ ಸರಿಸುಮಾರು 1000
ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಸರಿಸುಮಾರು 1055 ಕೆಜಿಯಷ್ಟು ಫ್ಯೂಯಲ್ ಕೆಪಾಸಿಟಿ ಈ ಒಂದು ಹೆಲಿಕಾಪ್ಟರ್ಗಿದೆ. ಇದರ ಜೊತೆಯಲ್ಲೇ ಒಂದು ಬಾರಿ ಫ್ಯೂಯಲ್ ರಿಫಿಲ್ ಆದ ನಂತರದಲ್ಲಿ 3 ಗಂಟೆ 45 ನಿಮಿಷಗಳ ಕಾಲ ನಿರಂತರವಾಗಿ ಹಾರಾಟವನ್ನ ನಡೆಸುವಂತಹ ಕೆಪಾಸಿಟಿ ಈ ಒಂದು ಹೆಲಿಕಾಪ್ಟರ್ಗಿದೆ. ಅದರ ಜೊತೆಗೆ 630 ಮೀಟರ್ನಷ್ಟು ಪ್ರಯಾಣವನ್ನ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಮಾಡುವಂತಹ ಸಾಮರ್ಥ್ಯ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ಅನೇಕ ವಿಶೇಷತೆಗಳನ್ನ ಈ ಹೆಲಿಕಾಪ್ಟರ್ ಹೊಂದಿದೆ. ನೀವು ಇನ್ ಕೇಸ್ ಏನಾದ್ರೂ ಏರ್ ಶೋಗೆ ಬಂದ ಸಂದರ್ಭದಲ್ಲಿ ಇಂಡಿಯಾ ಪವೆಲಿಯನ್ನ ಮುಂಭಾಗದಲ್ಲೇನೆ ಈ ಒಂದು ಹೆಲಿಕಾಪ್ಟರ್ನ ಡಿಸ್ಪ್ಲೇ ಇದೆ. ಹಾಗೆ ಸಾರ್ವಜನಿಕರು ಯಾರೆಲ್ಲ ಬರೋ ಪ್ಲಾನ್ ಮಾಡ್ತಿದ್ದೀರಿ, ನಿಮಗಿರುವ ಒಂದು ಸುವರ್ಣಾವಕಾಶ ಅಂತಂದ್ರೆ ಈ ಒಂದು ಹೆಲಿಕಾಪ್ಟರ್ನ ಒಳಗಡೆ ಕೂರುವಂತಹ ಅವಕಾಶ ಕೂಡ ಇರುತ್ತೆ. ನಮ್ಮ ಕ್ಯಾಮ್ರಾ ಪರ್ಸನ್ ಮಧು ತೋರಿಸ್ತಾ ಇದ್ರು ನಿಮಗೆ ಇದರ ಎಂಜಿನ್ ಹಾಗೆ ಕಾಕ್ಪಿಟ್ನ ಭಾಗ ಯಾವ ರೀತಿ ಇದೆ ಅಂತ ಹೇಳಿ. ನೀವು ಕೂಡ ಈ ರೀತಿಯಲ್ಲಿ ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನ ಅಬ್ಸರ್ವ್ ಮಾಡುವ ಅವಕಾಶ ಈ ಬಾರಿಯ ಏರ್ ಶೋನಲ್ಲಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ ಸ್ಮಿತಾ ರಂಗನಾಥ್, ಏರೋ ಇಂಡಿಯಾ 2025ರಿಂದ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ. ಏರೋ ಇಂಡಿಯಾ 2025ರ ಅನೇಕ ವಿಶೇಷತೆಯಲ್ಲಿ ಮತ್ತೊಂದು ವಿಶೇಷತೆಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾನೀಗ ವಿವರಿಸ್ತಾ ಇದ್ದೀನಿ. ನಾನೀಗ ನಿಂತಿರೋದು ಧ್ರುವ್ NG ಅಂದ್ರೆ ನೆಕ್ಸ್ಟ್ ಜನರೇಷನ್ ಧ್ರುವ್ NG ಹೆಲಿಕಾಪ್ಟರ್ನ ಮುಂಭಾಗದಲ್ಲಿ. ಇಷ್ಟು ದಿನ HAL ರಕ್ಷಣಾ ಇಲಾಖೆಗೆ ಅಂದ್ರೆ ನಮ್ಮ ಭಾರತೀಯ ಸೇನಾಪಡೆಯ 3 ವಿಭಾಗಗಳಿಗೆ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇತ್ತು. ಇದೀಗ ಸಿವಿಲ್ ಸರ್ವಿಸ್ ಅಂದ್ರೆ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಕೂಡ ಇದೀಗ ಹೆಲಿಕಾಪ್ಟರ್ಗಳನ್ನ ನಿರ್ಮಾಣ ಮಾಡಿ HAL ನೀಡ್ತಾ ಇದೆ. ಅಂಥದ್ದೇ ಒಂದು ಹೆಲಿಕಾಪ್ಟರ್ ಧ್ರುವ್ NG ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್. ಇದು ಪ್ರಮುಖವಾಗಿ ಟ್ರಾನ್ಸ್ಪೋರ್ಟೇಷನ್ ಇರಬಹುದು, ಹಾಗೆ ಏರ್ ಆಂಬ್ಯುಲೆನ್ಸ್ ಅನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕಿರ್ಬೋದು, ಅಥವಾ ರಿಗೇರಿಯಾಗೆ ನಮ್ಮ ಆರ್ಮ್ ಫೋರ್ಸ್ ಜನರನ್ನ ಕರ್ಕೊಂಡು ಹೋಗೋಕಿರ್ಬೋದು, ಈ ಹೆಲಿಕಾಪ್ಟರ್ಗಳನ್ನ ಉಪಯೋಗ ಮಾಡಲಾಗುತ್ತೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಈ ಹೆಲಿಕಾಪ್ಟರ್ನ ಕಾಕ್ಪಿಟ್ ಏರಿಯಾ. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನ ವಿಶೇಷತೆಯನ್ನ ನಾವು ಗಮನಿಸೋದೇ ಆದ್ರೆ ಸರಿಸುಮಾರು 1000 ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಸರಿಸುಮಾರು 1055 ಕೆಜಿಯಷ್ಟು ಫ್ಯೂಯಲ್ ಕೆಪಾಸಿಟಿ ಈ ಒಂದು ಹೆಲಿಕಾಪ್ಟರ್ಗಿದೆ. ಇದರ ಜೊತೆಯಲ್ಲೇ ಒಂದು ಬಾರಿ ಫ್ಯೂಯಲ್ ರಿಫಿಲ್ ಆದ ನಂತರದಲ್ಲಿ 3 ಗಂಟೆ 45 ನಿಮಿಷಗಳ ಕಾಲ ನಿರಂತರವಾಗಿ ಹಾರಾಟವನ್ನ ನಡೆಸುವಂತಹ ಕೆಪಾಸಿಟಿ ಈ ಒಂದು ಹೆಲಿಕಾಪ್ಟರ್ಗಿದೆ. ಅದರ ಜೊತೆಗೆ 630 ಮೀಟರ್ನಷ್ಟು ಪ್ರಯಾಣವನ್ನ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಮಾಡುವಂತಹ ಸಾಮರ್ಥ್ಯ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ಅನೇಕ ವಿಶೇಷತೆಗಳನ್ನ ಈ ಹೆಲಿಕಾಪ್ಟರ್ ಹೊಂದಿದೆ. ನೀವು ಇನ್ ಕೇಸ್ ಏನಾದ್ರೂ ಏರ್ ಶೋಗೆ ಬಂದ ಸಂದರ್ಭದಲ್ಲಿ ಇಂಡಿಯಾ ಪವೆಲಿಯನ್ನ ಮುಂಭಾಗದಲ್ಲೇನೆ ಈ ಒಂದು ಹೆಲಿಕಾಪ್ಟರ್ನ ಡಿಸ್ಪ್ಲೇ ಇದೆ. ಹಾಗೆ ಸಾರ್ವಜನಿಕರು ಯಾರೆಲ್ಲ ಬರೋ ಪ್ಲಾನ್ ಮಾಡ್ತಿದ್ದೀರಿ, ನಿಮಗಿರುವ ಒಂದು ಸುವರ್ಣಾವಕಾಶ ಅಂತಂದ್ರೆ ಈ ಒಂದು ಹೆಲಿಕಾಪ್ಟರ್ನ ಒಳಗಡೆ ಕೂರುವಂತಹ ಅವಕಾಶ ಕೂಡ ಇರುತ್ತೆ. ನಮ್ಮ ಕ್ಯಾಮ್ರಾ ಪರ್ಸನ್ ಮಧು ತೋರಿಸ್ತಾ ಇದ್ರು ನಿಮಗೆ ಇದರ ಎಂಜಿನ್ ಹಾಗೆ ಕಾಕ್ಪಿಟ್ನ ಭಾಗ ಯಾವ ರೀತಿ ಇದೆ ಅಂತ ಹೇಳಿ. ನೀವು ಕೂಡ ಈ ರೀತಿಯಲ್ಲಿ ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನ ಅಬ್ಸರ್ವ್ ಮಾಡುವ ಅವಕಾಶ ಈ ಬಾರಿಯ ಏರ್ ಶೋನಲ್ಲಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ ಸ್ಮಿತಾ ರಂಗನಾಥ್, ಏರೋ ಇಂಡಿಯಾ 2025ರಿಂದ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ.